ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಸೊ ನನ್ನ ಜೊತೆಗೊಬ್ಬರು ನಮ್ಮೂರವರು ಹಿರಿಯ ವ್ಯಕ್ತಿ ಇದ್ದಾರೆ. ಸೊ ಅವರನ್ನು ತೋರಿಸ್ತೀನಿ. ಇವರೇ ಅವರು ಏಗಣ್ಣ ಅಂತೇಳಿ. ನಿಮ್ಮದು ಫುಲ್ ಹೆಸರು ಅಂತ? ಯೋಗರಾಜ್ ಅಂತ ಹೇಳಿ. ಸೊ ಯೋಗರಾಜ್ ನಾಯಕಲ್ಲ? ಓಕೆ, ಹೌದಾ. ಅಂಡ್ ನಿಮ್ಮ ಊರು ಹಾಬ್ಗೆ, ಮೂಲತಃ ಅಲ್ಲಿಯವರೇ. ಸೊ ಇವ್ರ ಮನೆ ಹಾಬ್ಗೆ ಅನ್ನೋ ಊರಲ್ಲಿ. ಆ ಮನೆ ಒಂಥರ ಬಂಗ್ಲೆ ಥರ ಇದೆ, ಸಣ್ಣದಾಗಿ. ಸೊ ಆ ಮನೆಯಲ್ಲಿ ಒಂದು ಎಷ್ಟು ಕುಟುಂಬ ಇದ್ದು ಒಂದ್ಸಲ 11 ಕುಟುಂಬ ಇದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಇವರ ಕುಟುಂಬದವರೇ 200 ಜನ ಇದ್ದಾರೆ. ಆ ಮನೇಲಿ ಅವಾಗ 11 ಫ್ಯಾಮಿಲಿ ಇದ್ದಂತೆ. ಸೊ ಒಂದೇ ಕುಟುಂಬ. ಸೊ ಅದೇ ಊರಲ್ಲಿ ಅಕ್ಕಪಕ್ಕ ಮನೆ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಎಷ್ಟು ಜನ ಮಕ್ಕಳು? ಚೇತನಕ್ಕ, ಚಿನ್ನು ಅಣ್ಣ, ಚೈತ್ರ, 3 ಜನ ಮಕ್ಕಳು. 3 ಜನಕ್ಕೂ ಮದುವೆ ಆಗಿದೆ ಅಲ್ವಾ? ರೀಸೆಂಟಾಗಿ ಮದುವೆ ಆಗಿದೆ. ಓಕೆ. ನನ್ನ ವಿಡಿಯೋ ಯಾವತ್ತಾದ್ರೂ ನೋಡಿದ್ರಾ ಹುಡ್ರು ಮೊಬೈಲಲ್ಲಿ? ಸೊ ನೀವು ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ರೈತ. ಓಕೆ, ಹೆಮ್ಮೆ ಇದೆ ರೈತ. ಅದ್ರ ಬಗ್ಗೆ ಖುಷಿ ಇದೆ. ಯಾವುದೇ ರೀತಿ ಬೇಜಾರ ಇಲ್ಲ? ಬೇಜಾರನೇ ಇಲ್ಲ ನಮ್ಗೆ. ನಮ್ಮ ಪೇಟೆಯಲ್ಲಿ ಇರೋದೇ ಬೇಜಾರ. ಹಳ್ಳಿ ಇರೋದೇ ವಾತಾವರಣ ನಮ್ಗೆ ಒಳ್ಳೆ. ಹೌದು, ಹಳ್ಳಿ ವಾತಾವರಣ ಅಂದ್ರೆ ಎಲ್ಲದೂ ಸಿಗ್ತದೆ ನಮ್ಗೆ. ಎಲ್ಲ ವಾತಾವರಣ ಇದೆ, ಹೌದಾ? ಕೃಷಿಗೆ ಬೇಕಾದದ್ದು, ಮತ್ತೆ ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಎಲ್ಲದೂ ಇದೆ ನಮ್ಗೆ. ನಮ್ಮ ಹಳ್ಳಿ ವಾತಾವರಣನೇ ಒಳ್ಳೇದು. ಪೇಟೆ ನಮ್ಗೆ ಯಾಕೆ ಹಿಡಿಸಲ್ಲ. ಹೌದು, ಫಸ್ಟಿಂದ ಲಾಸ್ಟ್ ನಮ್ಮ ಹಳ್ಳಿನೇ ವಾತಾವರಣ. ಓಕೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಟಿ ಲೈಫ್ ಇಷ್ಟ ಇಲ್ಲ? ಸಿಟಿ ಲೈಫ್ ಇಷ್ಟ ಇಲ್ಲ. ಸಿಟಿ ಲೈಫ್ ಅಲ್ಲಿ ಇದೀವಲ್ಲ, ನಾವಲ್ಲಿ ಚೆನ್ನಾಗಿರೋದ ಕಾರಣ ನೀವು ಬೆಳೆದಿರೋ ಬೆಳೆನೇ ನಾವು ತಿಂತಾ ಇರೋದು. ಮತ್ತೆ ಈಗ ನಿಮ್ ಸಿಟಿಲಿ ಅಂತ ಐತೆ ಅಲ್ಲಿ ಏನಿಲ್ಲ, ಒಳ್ಳೆ ಗಾಳಿನೂ ಇಲ್ಲ ನಮ್ಗೆ. ನೀರಂತೂ ಮುಂಚೆ ಇಲ್ಲಲ್ಲ, ನೀರಂತೂ ಇಲ್ಲ, ಗಾಳಿನೂ ವಾತಾವರಣನೂ ಇಲ್ಲ. ಪೇಟೆಯಲ್ಲಿ ಬೆಂಗಳೂರು ಆ ಕಡೆ ಎಷ್ಟೋ ಜನ ಬಂದು ಇಲ್ಲಿ ವಾತಾವರಣ ತಿಳ್ಕೊತಾರೆ ಅಲ್ಲ, ಎಷ್ಟೋ ಜನ. ಈಗ ನೀನಿದ್ರು ಇಲ್ಲಿದ್ದಷ್ಟು ಫ್ರೀಯಾಗಿ ನಿನ್ ಕೂಡ ಅಲ್ಲಿ ಇರಕ್ ಆಗಲ್ಲ. ಪ್ರೆಷರ್ ಇಲ್ಲಿ ಕುತ್ಕೊಂಡಿರುತ್ತೆ. ಹೌದೌದು, ಅದಕ್ಕೆ ಇವಾಗ ಹಾರ್ಟ್ ಕೆಲಸ ಅಟ್ಯಾಕ್ ಬಾರಿ ಆಗೋದು. ಕೊಡ್ತಾರೆ ನೀವು. ಹೌದು, ಮಂಡಿಗೆ ಕೆಲಸ ಬಾರಿ ಕೊಡ್ತಾರೆ. ನಾವು ಇಷ್ಟು ಕೆಲಸ ಆದ್ಮೇಲೆ ಇನ್ನು ಬೆಳಿಗ್ಗೆ 8 ಗಂಟೆ ತನಕ ಯಾವ ತಲೆಗೂ ಕೆಲಸ ಕೊಡಲ್ಲ ನಾವು. ನಿದ್ರೆದೇ ಕೆಲಸ. ನೋಡಿ, ಒಬ್ಬ ರೈತ ಎಷ್ಟು ಖುಷಿಲಿದ್ದಾನೆ ಅಂತ ಹೇಳಿದ್ರೆ. ಸೊ ಇನ್ನೊಂದು ಬೇಜಾರದ ವಿಷಯ ಏನು ಅಂತ ಹೇಳಿದ್ರೆ, ನೀವು ಬೆಳಿತೀರಲ್ವ ಬೆಳೆ, ಅದಕ್ಕೆ ಬೆಲೆ ಸರಿಯಾಗಿ ಸಿಗ್ತಾ ಇದೆ? ಸಿಗ್ತಾ ಇಲ್ಲ, ಅದೇ ನಮಗೆ ಬೇಜಾರಾಗೋದು. ಅದೊಂದೇ ಬೇಜಾರ, ಒಂದೇ ಬೇಜಾರ, ಬೇರೆ ಯಾವುದೂ ಇಲ್ಲ ನಮಗೆ. ಬೇಜಾರ ಯಾವುದಕ್ಕೆ ನಾವು ಬೆಳೆದಕ್ಕೆ ಬೆಳೆನೇ ಇಲ್ಲ. ಹೊರಗಡೆಯಿಂದ ಮಾರ್ಕೆಟ್ಗೆ ಹೋದಾಗ ಮಾತ್ರ ಅಲ್ಲಿ ಬೆಲೆ ಸಿಗೋದು ಬಿಟ್ರೆ ರೈತ ಬೆಳೆದಕ್ಕೆ ಬೆಲೆನೇ ಇಲ್ಲ. ಸರ್ಕಾರ ಆ ತರ ಮಾಡ್ತೈತೆ. ಸೊ ಈ ವಿಡಿಯೋದ ಮೂಲಕ ನೀವು ಗೌರ್ಮೆಂಟಿಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಇಲ್ಲಿ ಬನ್ನಿ. ಗೌರ್ಮೆಂಟಿಗೆ ನಮ್ಗೆ ಒಳ್ಳೆ ಬೆಳೆ ಕೊಡ್ಬೇಕು. ಈ ಸರ್ಕಾರ ಒಳ್ಳೆ ಬೆಳೆ ಕೊಟ್ರೆ ಮಾತ್ರ ರೈತರು ಬದುಕು. ರೈತರು ಇದ್ರೆ ಸೇಲ್ ಅವ್ರು ಬದುಕೋದು. ಈ ಸರ್ಕಾರ ಇರೋದೇ ರೈತರಿಗಾಗಿ. ಹೇಳ್ತಾರಷ್ಟೇ. ಏನ್ ಹೇಳ್ತಾರೆ ಅಂದ್ರೆ ರೈತರ ಪರ ಇದೀವಿ ನಾವು ಅಂತೇಳಿ. ಎಂತದ್ದು ಇಲ್ಲ. ಬೆಲೆ ಏನು, ಯಾವ್ದು ಬೆಲೆ ಐತೇಳಿ? ಎಲೆಕ್ಷನ್ ಬಂದಾಗ ಮಾತ್ರ ರೈತರು ಬೇಕವ್ರಿಗೆ. ಸೊ ಅಲ್ಲ, ಎಲೆಕ್ಷನ್ ಬರ್ತಾರಲ್ಲ, ವೋಟ್ ಹಾಕಿ ಅಂತ ಹೇಳಿ, ಅವಾಗ ನೀವೇ ಅವರಿಗೆ ವೋಟ್ ಹಾಕ್ತಿವಿ ಅಂತ ಹೇಳಿ ಹಾಕ್ತಿರಲ್ಲ, ಅವಾಗ ಕ್ವಶನ್ ಮಾಡ್ಬೇಕು. ಕ್ವಶನ್ ಮಾಡಿದ್ರೆ ಅವ್ರು ಬಂದು ಎಲ್ಲ ಕ್ವಶನ್ ನಮ್ಗೆ ಉತ್ತರ ಹೇಳ್ತಾರೆ. ನಾವಿದೀವಿ, ಈ ಸಲ ನಮ್ಗೆ ವೋಟ್ ಹಾಕಿ ನಾವು ಗೆದ್ದ ಮೇಲೆ ನಿಮ್ಗೆ ಎಲ್ಲದೂ ಮಾಡಿಕೊಡ್ತೀವಿ ಅಂತ ಹೇಳಿ. ಯಾವ್ದು ಮಾಡಿಕೊಡ್ತಾರೆ ಅವರು? ಗೆದ್ದ ಮೇಲೆ ಈ ಬದಿ ಬರೋದೇ ಇಲ್ಲ. ಮತ್ತೆ ಎಲೆಕ್ಷನ್ 5 ವರ್ಷದ ಮೇಲೆ ಮತ್ತೆ ಬರ್ಬೇಕು. ಈಗ ಒಬ್ಬ MLA ಇವಾಗ ಬರ್ತಾರಲ್ವ, ಈ ನಾಳೆ ಬರ್ಲಿ, ನಾಳೆ ಬಂದಾಗ ನೀವು ಅವ್ರ ಹಿಂದೆ ತುಂಬಾ ಜನ ನಿಂತ್ಕೊಂತೀರ. ಯಾಕೆ ನಿಂತ್ಕೊಂತೀರಾ? ಡೋರೇ ತೆಗಿಬೇಡಿ. ಡೋರ ತೆಗಿಬಾರ್ದಿಲ್ಲ ಅಲ್ವಾ? ಅಲ್ಲ, ಹೌದು. ಈಗ ಒಬ್ಬ ಒಳ್ಳೇದದು. ಆದ್ರೆ ನಮ್ಮಲ್ಲಿ ಜನ ಅದು ಕೇಳ್ತಾ ಇಲ್ಲ. MLA ನಮ್ಮ MLA ಬಂದ್ರೆ ಸರಿ, ಹಿಂದೆ ಮುಂದೆ ಸುತ್ತ ಜನ. ಹೌದಲ್ವಾ? ಹೌದು. ಅವ್ರೊಬ್ಬರೇ ಬಂದು ವಾಪಸ್ ಸಿಂಗಲ್ ಹೋಗ್ಬೇಕು. ಅವಾಗ ಜನರಿಗೆ ವಾತಾವರಣ ಗೊತ್ತಾಗ್ತದೆ. ನೆಕ್ಸ್ಟ್ ಎಲ್ಲ ಏನ್ ಮಾಡೋದು ಹಂಗೆ ಮಾಡ್ಬೇಕು. ನೀವು ಯಾವುದೇ MLA ಬರ್ಲಿ ಅವ್ರ ಹಿಂದೆ, ಯಾಕಂತ ಹೇಳಿದ್ರೆ ಅವರು ನಿಮ್ಮನೆ ಬಾಗ್ಲ ಹತ್ರ ಬರ್ಬೇಕು ಹೊರತು ನೀವು ಅವ್ರ ಮನೆ ಬಾಗ್ಲ ಹತ್ರ ಹೋಗ್ಬಾರ್ದು. ಯಾಕೆ ಹೇಳಿ? ನಿಮ್ಮಿಂದ ಅವರಿಂದ ಅಲ್ವಾ? ಅವ್ರು ಎಲೆಕ್ಷನ್ ಟೈಮ್ ನಮ್ಮನೆ ಬಾರಿ ಬರ್ತಾರೆ. ಅದೇ ತರ ದಿನ ಬರ್ಬೇಕು. ದಿನ ನಮ್ಮನೆ ಬಾಗ್ಲ ದಿನ ಬಂದ್ರೆ ನಾವು ಈ ಸರ್ಕಲ್ ಆಗಿ ಸೀದಾ ಬಿಡ್ತಾರೆ. ಮಾತನಾಡೋದು ಎಲೆಕ್ಷನ್ ಕೈ ಮುಗಿತಾರೆ, ಹಿಂಗೆ 2 ಕೈ ದೊಡ್ಡ ಕೈ ಮುಗಿತಾರೆ ಅಲ್ಲಂದ್ರೆ. ಹೌದು, ಅಲ್ಲ, ಇರೋ ವಿಷಯ. ಹೌದಲ್ವಾ? ಸೊ ನೀವು ಇವಾಗ ಅಡಿಕೆ ಬೆಳೆದಿದ್ದೀರಾ, ಅರ್ಧಕ್ಕರ್ಧ ಕೊಳೆ ಬಂದು ಕೊಳೆ. ಅದು ಈಗ ಚುಕ್ಕಿ ರೋಗ ಬೇರೆ, ಅದು
ಏನು ಗೊತ್ತಾ, ಈ ಚುಕ್ಕಿ ರೋಗ ವಾತಾವರಣದಿಂದ ಬರ್ತಾ ಅಂತಲೂ ಗೊತ್ತಿಲ್ಲ, ಭೂಮಿಯಿಂದ ಬರೋದಂತಾದ್ರೆ ಯಾವಾಗಲೂ ಬರ್ಬೇಕಿತ್ತಲ್ಲ ಅದು. ಈಗ ಸ್ವಲ್ಪ ಟೈಮ್ ಇರ್ತದೆ, ಮತ್ತೆ ಹೋದೈತೆ, ಮತ್ತೆ ಬರ್ತೈತೆ. ಈ ಕೊನೆ ಟೈಮಿಗೆಲ್ಲ ಈಗ ಜಾಸ್ತಿ. ನಿಮ್ಮನೆ ತೋಟ ನೋಡಿ ಎಷ್ಟು. ಹೌದಾ? ನಮ್ಮನೆ ತೋಟದಲ್ಲಿ ಅರ್ಧಕ್ಕರ್ಧ ಇವಾಗ ಏನು ಅಂತ ಹೇಳಿದ್ರೆ ಇದು ಹೂ ಆಗಿರುತ್ತೆ, ಹೌದು, ಹಂಗೆ ಹಂಗೆ ಉದ್ರಿ ಬಿಡೋದು. ಸೊ ಅವಾಗ ನಾವು ಅದನ್ನ ನಂಬ್ಕೊಂಡೆ ಜೀವನ ಮಾಡ್ತಿರ್ತಾರೆ ನಮ್ಮಪ್ಪ ಹೌದು, ಅಲ್ವಾ? ಅದೇ ನಮ್ಮ ಜೀವನ ಅಲ್ವಾ? ಸೊ ಇವಾಗ ಕೃಷಿ ಆಫೀಸ್ ಅಂತ ಮಾಡಿರ್ತಾರಲ್ವಾ, ಸೊ ಗೌರ್ಮೆಂಟ್ ರೈತಂಗೋಸ್ಕರನೇ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ಬೇಕು. ಆ ಡಿಪಾರ್ಟ್ಮೆಂಟ್ ಫುಲ್ಲು ಪ್ರತಿ ಒಂದು ಹಳ್ಳಿಲೂ ಕೂಡ ಒಂದು ಕೃಷಿ ಆಫೀಸ್ ಇರ್ಬೇಕು. ರೈತಂಗ್ ಹೆಲ್ಪ್ ಆಗೋ ಇದ್ದಾರೆ, ರೈತ ಅಂಡ್ ಸೈನಿಕ, ಇವೆರಡು ಜನ ಇದ್ರೆ ಮಾತ್ರ ದೇಶ, ಮಾತ್ರ ಕೆಲಸ ಅಲ್ವಾ? ಅಲ್ಲಿ ಸೈನಿಕ, ಇಲ್ಲಿ ರೈತ. ಹೌದು, ಹೌದಾ? ಎರಡೇ ಇರೋದು. ಮತ್ತೆ ಇವರೆಲ್ಲ ಮಧ್ಯಾಂತರಗಳು, ಆಟ ಆಡೋದು, ಆಟ ಆಡೋದು. ಸೊ ಈ ವರ್ಷ ನಿಮ್ಮ ಬೆಳೆಗೆ ಸರಿಯಾಗಿ ಬೆಳೆ ಸಿಕ್ಕಿಲ್ಲ, ಬೆಳೆ ಸಿಕ್ಕಿಲ್ಲ, ಸಿಗ್ತಾ ಇಲ್ಲ. ಈಗ ಮತ್ತೇನ್ ಬೆಳಿತೀರಾ? ಭತ್ತ, ಅಡಿಕೆ, ಅಡಿಕೆ, ಭತ್ತ ಎರಡೇ ಸದ್ಯಕ್ಕೆ. ಇಲ್ಲಿ ವಾತಾವರಣ ಅಡಿಕೆ, ಭತ್ತ, ಬಾಳೆ, ಈಗ ಸ್ವಲ್ಪ ಶುಂಠಿ, ಕಬ್ಬು. ಹೌದಾ? ಎಲ್ಲದೂ ವಾತಾವರಣ ಕ್ಲೀನ್ ಆಗಿದ್ದು ಮಳೆಗಾಲ ಚೆನ್ನಾಗಿ ನಡೆಸೋದು ಮಾತ್ರ ಬೆಳೆ. ಹೌದಾ? ಈ ಸಾರಿ ಸ್ವಲ್ಪ ಬೇಜಾರಾಗಿದೆ ನಮ್ಗೆ, ಯಾಕಂದ್ರೆ ಮುಂಗಾರು ಮಳೆ ಬರ್ತಾ ಇಲ್ಲ, ಬೀಜ ಹಾಕ್ಲಿಕ್ಕೆ ಆಗಲ್ಲ. ಹೌದಾ? ವಾತಾವರಣದಿಂದ ಎಂಥದ್ದು ಗೊತ್ತಾಗಲ್ಲ ನಮ್ಗೆ. ಹೌದಾ? ಈ ಸಾರಿ ಸ್ವಲ್ಪ ನಮ್ಗೆ ಹೊಡ್ತಾ. ಸೊ ನೀವು ಇದನ್ನ ನಿಮ್ಮ ನಿಯರ್ ಬೈ MLA ಇದಾರಲ್ಲ, ಓಟ್ ಹಾಕಿದ್ದೀರಲ್ಲ, ಅವ್ರ ಹತ್ರ ಕೇಳಬೇಕಿತ್ತು. ನೆಕ್ಸ್ಟ್ ನಮಗೆ ಬೆಳೆ ಬಂದಿಲ್ಲಲ್ಲ, ಲಾಸ್ಟ್ ಟೈಮ್ ಲಾಸ್ ಆಗಿದೆ ಅಲ್ವಾ? ಸೊ ನೀವು ಅವ್ರ ಹತ್ರ ಹೋಗಿದ್ದೆ, ಅವ್ರು ನಿಮ್ಮನ್ನು ವಿಚಾರಿಸಲ್ವಾ? ಎಂತ ವಿಚಾರಿಸ? ಅವ್ರಿಗೆಲ್ಲ ಅವ್ರಿನ್ನು ಹೋಗ್ಬೇಕು, MLA ಇರೋದು. ಬೇಡ, ನಾನು ಯಾವುದೇ ವ್ಯಕ್ತಿಯ ಪರವಾಗಿ ವಿಡಿಯೋ ಮಾಡ್ತಾ ಇಲ್ಲ, ವ್ಯಕ್ತಿಗೆ ಬೇಜಾರ ಮಾಡ್ಸಲ್ಲ. ಬಟ್ ನಾನ್ ರೈತನ್ ಪರ, ಯಾಕಂದ್ರೆ ನಾನ್ ರೈತನ್ ಮಗಳು. ಸೊ ರೈತರಿಗೆ ಸರಿಯಾಗಿರುವಂತ ಬೆಳೆ ಸಿಗ್ಬೇಕು, ಅಂಡ್ ರೈತ ಮಾಡಿರೋ ಸಾಲಕ್ಕೆ ಬಡ್ಡಿ ಇರಬಾರ್ದು. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರಿಗೆ ಲಾಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ ಆಫೀಸರ್ ಬರ್ಬೇಕು, ಕೃಷಿ ಭೂಮಿ ನೋಡ್ಬೇಕು, ಸಾಲ ಮನ್ನಾ ಮಾಡ್ಬೇಕು. ನಿಜವಾಗ್ಲೂ ಲಾಸ್ ಅಲ್ಲಿ ಇದಾರಾ ಅಂತ ಹೇಳ್ತೀವಿ ಅಲ್ವಾ? ಈ ತರ ಕೆಲಸ ಮಾಡಿದ್ರೆ ರೈತಂಗೆ ಏನಾಗುತ್ತೆ ಹೇಳಿ? ಅವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ಬೆಳೆ ಬೆಳೆಯಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈಗ ಬಂದಿರೋದೇ ಕೈಗೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ರೈತ ಏನ್ ಮಾಡ್ಬೇಕು? ಈಗ ನಿಮ್ಗೆ ಈಗ ಕೆಲಸ ಮಾಡಿ ಅಂತ ಕೈ ಸಿಗ್ತೈತೆ? ಏನು ಇಲ್ಲ, ರೋಗ ಬಂದು ಹೊತ್ತು ನಮ್ಮನ್ನು ವಿಚಾರಿಸಾರೇ ಇಲ್ಲ. ಹೌದು, ಯಾಕೆ ಇವಾಗ ಬೆಂಗಳೂರಿಗೆ ಎಲ್ಲ ರೈತರ ಮಕ್ಳು ಹೋಗ್ತಾರೆ ಅಂತ ಹೇಳಿದ್ರೆ, ಈಗ ಬಂದಿರೋ ಬೆಳೆಗೆ ಸರಿಯಾಗಿ ಬೆಲೆನೂ ಇಲ್ಲ, ಬೆಳೆನೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ರೈತರ ಮಕ್ಳಿಗೆ ಸಪೋರ್ಟ್ ಏನು? ರೈತರ ಮಗ ನೆಕ್ಸ್ಟ್ ರೈತನೇ ಆಗ್ಬೇಕು ಅನ್ನೋದಾದ್ರೆ ರೀಸನ್ ಏನಿದೆ ಅಲ್ವಾ? ಈಗ ನಿಮ್ಮಗ ಓಕೆ ಅಪ್ಪ ನಾನು ನಿಂತರ ರೈತ ಆಗ್ತೀನಿ ಅಂತ ಹೇಳ್ತಾರಲ್ವಾ? ಸೊ ಅವಾಗ ಹೇಳ್ಬೇಕು ಅಂದ್ರೆ ನೀವ್ ಅನ್ಸ್ಬೇಕು, ನಮ್ಮಪ್ಪ ರೈತ ಆಗಿ ಆರಾಮಾಗಿ ಖುಷಿಲಿದ್ದಾರೆ ಅಂತೇಳಿ. ಬೆಲೆನೇ ಸಿಗ್ತಾ ಇಲ್ಲ ಅಂದ್ರೆ ದುಡಿಮೆಗೆ ಏನ್ ಮಾಡ್ತಾರೆ ಅಲ್ವಾ? ಸೊ ನೀವು ಈ ಮೂಲಕ ಗೌರ್ಮೆಂಟಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೌರ್ಮೆಂಟ್ ಹತ್ರ ಏನ್ ಕೇಳ್ಕೊಂತೀರಾ? ನೀವು ಬೆಳೆದಿರುವಂತ ಬೆಲೆಗಾಗಿರ್ಬೋದು, ರೈತರು ಬೆಲೆ ಕೊಡ್ಬೇಕು. ಅವರು ನಮ್ಮ ಬೆಳೆದಂತ ಬೆಲೆಗೆ ಒಳ್ಳೆ ಬೆಲೆ ಕೊಡ್ಬೇಕು. ಅದಕ್ಕೆ ಟೈಮಿಗೆ ಸರಿಯಾಗಿ ಗೊಬ್ಬರ, ಔಷಧಿ ಎಲ್ಲ ಸಬ್ಸಿಡಿ ನಮ್ಗೆ ವಾಪಸ್ ಕೊಡ್ಬೇಕು ಅವರು. ಹೌದಾ? ಕೊಡ್ಬೇಕಲ್ಲ, ಗೌರ್ಮೆಂಟ್ ನಿಂದ ಕೊಡ್ಬೇಕು. ಈಗ ಹೇಳಿದ್ರೆ ಗೊಬ್ಬರನೇ ಸಿಗ್ತಾ ಇಲ್ಲ ಹೋದಲ್ಲಿ. ಈಗ ರೈತ ಮಾಡೋದು ಹೆಂಗೆ, ಬೆಳೆ ಮಾಡೋದು ಹೆಂಗೆ ಹೇಳಿ? ಸೊ ಇವಾಗ ಬೆಳೆ ಬೆಳೆಯೋಕೆ ಸರಿಯಾಗಿರೋ ಕಾಲ ಇದು. ಇವಾಗ್ಲೇ ಟೈಮಿಗೆ ಇಲ್ಲ, ಬೀಜ ಇಲ್ಲ. ಹೌದಾ? ಬೀಜ ಕೊಡು, ಈ ಟೈಮ್ ಬೀಜ ಹಾಕೋ ಟೈಮ್ ಇದು. ಹೌದಾ? ಬೀಜ ಎಲ್ಲಿ ಹೋದ್ರು ಕೃಷಿ ಆಫೀಸಲ್ಲಿ ಬೀಜ ಇಲ್ಲ. ಕೃಷಿ ಆಫೀಸಲ್ಲಿ ಬೀಜನೇ ಬರಲ್ಲ. ತುಂಬ್ರಿ ನಮ್ದು ಕೃಷಿ ಆಫೀಸು, ಬೀಜನೇ ಬರಲ್ಲ. ಒಂದ್ 2 ತರದ ಬೀಜ ಬೆಳೆಯುತ್ತೆ, ಅದು ನಮ್ಗೆ ಆಗಲ್ಲ. ಏನ್ ಮಾಡ್ತೀರಿ? ಮಲೆನಾಡಿಗೆ ಆಗದ ಬೀಜ. ಓಕೆ. ಸೊ ಯಾರು ಅದಕ್ಕೆ ಸಂಬಂಧಪಟ್ಟಿರುವಂತವ್ರು ಇದಿರೋ ದಯವಿಟ್ಟು ಈ ವಿಡಿಯೋನ ನೋಡಿ ಸ್ಪಂದಿಸಿ. ಯಾಕಂತ ಹೇಳಿದ್ರೆ ಇದು ಒಬ್ಬ ರೈತನ ಕತೆ ಅಲ್ಲ. ಸೊ ಇದು ಮಲೆನಾಡಿರೋ ರೈತರ ಕತೆ. ಈ ಟೈಮಲ್ಲಿ ಬೆಳೆಯೋಕೆ ಒಳ್ಳೆ ಕಾಲ ಇದು. ಈ ಟೈಮಲ್ಲಿ ಬೀಜ ಬೇಕು ಅಂಡ್ ಅದಕ್ಕೆ ತಕ್ಕಂತಿರುವಂತಹ ಐಟಮ್, ಗೊಬ್ಬರ ಆಗಿರ್ಬೋದು, ಅದೆಲ್ಲ ರೈತಂಗೆ ಸರಿಯಾಗಿ ಮುಟ್ಬೇಕು. ಸೊ ಈ ಮೂಲಕ ಕೇಳ್ಕೊಳ್ಳೋದಿಷ್ಟ, ಅದೆಲ್ಲ ಫೆಸಿಲಿಟಿನೂ ಕೂಡ ರೈತಂಗೆ ಸಿಗಬೇಕು ಅಂತ ಕೇಳ್ತೀನಿ. ನೀವು ನನ್ನ ಜೊತೆ ವಿಡಿಯೋ ಮಾಡಿದ್ದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಏನು ಅನಿಸ್ತು? ನನ್ನ ಜೊತೆ ವಿಡಿಯೋ ಮಾಡಿ ಖುಷಿ ಆಯ್ತಾ? ಸೊ ಆದ್ರೆ ನಮ್ಮ ರೈತರು ನಮ್ಮ ಈ ಏರಿಯಾದಲ್ಲಿ ಹಳ್ಳಿ ಪ್ರದೇಶ ಹಾಕೊಂಡು ರೈತರ ಬಗ್ಗೆ ಇಷ್ಟು ಸಪೋರ್ಟ್ ಮಾಡ್ತಾಳೆ ಅಂದ್ರೆ ನಮ್ಗೆ ಭಾರಿ ಹೆಮ್ಮೆ ವಿಷಯ ಅಲ್ಲ? ಹೌದು, ಥ್ಯಾಂಕ್ ಯು. ನೋಡಿದ್ರಲ್ಲ, ಥ್ಯಾಂಕ್ಸ್. ಆಯ್ತಾ? ಟೀ ಕುಡ್ಕೊಂಡು ಹೋಗಿ. ಓಕೆ, ನೋಡಿದ್ರಲ್ಲ ಈ ವಿಡಿಯೋನ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ
ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ವ್ಯಕ್ತಿಗೆ ಹರ್ಟ್ ಆಗೋ ಥರ ವಿಡಿಯೋ ಮಾಡಲ್ಲ ಅಂತ ಹೇಳಿದ್ದೀನಿ. ಸೊ ನಾನು ಮಾಡೋದು ಇಲ್ಲ. ಸೊ ನಾನು ಮಾಡಿರೋ ವಿಡಿಯೋ ಯಾರಿಗಾದ್ರೂ ಹರ್ಟ್ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಾನು ಮಾಡ್ತಾ ಇರೋ ರೀಸನ್ ಏನು ಅಂತ ಹೇಳಿದ್ರೆ, ರೈತನಿಗೆ ಸರಿಯಾಗಿರೋಂಥ ಬೆಲೆ ಸಿಗಬೇಕು. ಯಾಕಂತ ಹೇಳಿದ್ರೆ ನಮ್ಮಪ್ಪ ಹಗಲು ರಾತ್ರಿ ಕಷ್ಟಪಡೋದು ನಾನು ನೋಡಿದ್ದೀನಿ. ಸೊ ಅದಕ್ಕೆ ತಕ್ಕಂತೆ ಬೆಲೆನೇ ಸಿಗ್ತಾ ಇಲ್ಲ. ಸೊ ಆ ನೋವು ಇದ್ದೇ ಇರುತ್ತಲ್ವ, ಎಲ್ಲ ಮಕ್ಕಳಿಗೂ ಇದ್ದೇ ಇರುತ್ತಲ್ವ. ಸೊ ಈಗ ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದೆಲ್ಲ ಗೌರ್ಮೆಂಟೇ ರೈತನ ಹತ್ತಿರ ಬಂದು ತೊಗೋಬೇಕು. ರೈತ ಹೋಗಿ ಕಷ್ಟಪಟ್ಟು ಮಾಡಿ ಕಣ್ಣೀರು ಸುರಿಸ್ಕೊಂಡು ಅಲ್ಲಿ ಮಾರೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ರೈತ ಹಂಗಾದ್ರೆ ನೆಕ್ಸ್ಟು ಆ ಬೆಳೆಗೆ ಬೆಳೆದಿರೋಂಥ ಬೆಳೆಗೆ ಸರಿಯಾಗಿರೋ ಬೆಲೆನೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರೈತ ಏನು ಮಾಡಬೇಕು? ನೆಕ್ಸ್ಟ್ ಬೆಳೆನೇ ಬೆಳೆಯಲ್ಲ. ಈ ಥರ ಆದರೆ ಎಲ್ಲ ರೈತರು ಇದೇ ಥರ ಡಿಸಿಷನ್ ತೊಗೊಂಡ್ರೆ ನಾವು ನಾಳೆ ನಿಜವಾಗ್ಲೂ ಕೂಡ ಮಣ್ಣೇ ತಿನ್ನಬೇಕಾಗುತ್ತೆ. ಮಣ್ಣು ಇರಲ್ಲ, ಆ್ಯಕ್ಚುಲಿ ಒಳ್ಳೆ ಮಣ್ಣು ಸಿಗಲ್ಲ. ಸೊ ಅದಕ್ಕೆ ಹೇಳೋದು, ಸೊ ನಾವು ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಬೇಕು. ರೈತ ಆ್ಯಂಡ್ ಈ ದೇಶದ ಸೈನಿಕ ಇದ್ರೇ ನಾವು ಚೆನ್ನಾಗಿರೋದು. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್, ಟಾಟಾ.